ಬಂಧುಗಳೇ, ಇವತ್ತಿನ ವಿಷಯ ಪ್ರಾಣಾಯಾಮ ಮಾಡೋದರಿಂದ ಶಾರೀರಿಕ ಹಾಗೂ ಮಾನಸಿಕ ರೋಗಗಳು ಕಂಟ್ರೋಲ್ ಆಗ್ತವೆ. ಯಾವ ರೀತಿ ನಾನು ಹೇಳ್ಕೊಡ್ತೀನಿ. ಇವತ್ತು ನಾಳೆ ನೀವು ನೋಡ್ತಿರ್ಬೋದು, ನೀವು ಎಲ್ಲನ ಸರ್ಚ್ ಮಾಡ್ಕೊಳ್ಳಿ, ಏನಾದ್ರು ನೋಡ್ಕೊಳ್ಳಿ, ಪ್ರಾಣಾಯಾಮ ಏನು ಮಾಡುತ್ತೆ ಅಂತ ಕೇಳಿ ಎಲ್ಲ ರೋಗ ಹೋಗ್ತವೆ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಯಾರಿಗಾದ್ರು ರೋಗ ಹೋಗ್ತಾ ಇದೆನಾ? ಇಲ್ಲ, ಅವ್ರು ಮಾಡ್ತಾನೆ ಇದ್ದಾರೆ, ಮೆಡಿಸಿನ್ ತೊಗೋತಾ ಇದ್ದಾರೆ, ರೋಗ ಹಾಗೇ ಇದೆ. ಸೊ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳಿದ್ರೆ, ಅವ್ರಿಗೆ ಎಕ್ಸಾಕ್ಟ್ಲಿ ಪ್ರಾಣಾಯಾಮ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅವ್ರಿಗೆ ಗೊತ್ತಿಲ್ಲ. ಪ್ರಾಣಾಯಾಮ ಅಂದರೇನು, ಅದು ಯಾವ ರೀತಿ ರೋಗಗಳು ಕಂಟ್ರೋಲ್ ಮಾಡ್ತವೆ ಅದು ಗೊತ್ತಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಪ್ರಾಣಾಯಾಮ ಅಂತ ಹೇಳಿದ್ರೆ ಪ್ರಾಣವಾತದ್ದು. ನಮ್ಮ ದೇಹದಲ್ಲಿ 5 ವಾತಗಳಿದ್ದಾವೆ. ಒಂದು ದೋಷ, ವಾತ ದೋಷದಲ್ಲಿ 5 ವೆರೈಟಿ: ಪ್ರಾಣ, ಉದಾನ, ಸಮಾನ, ವ್ಯಾನ, ಅಪಾನ. ಅದರಲ್ಲಿ ಪ್ರಾಣವಾತ ಒಂದು ವೆರೈಟಿ. ಪ್ರಾಣವಾತ ಭಾಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಪ್ರಾಣವಾತ ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡುತ್ತೆ, ಸೆನ್ಸ್ ಆರ್ಗನ್ನ ಕಂಟ್ರೋಲ್ ಮಾಡುತ್ತೆ, ನಮ್ಮ ಹೃದಯನ ಕಂಟ್ರೋಲ್ ಮಾಡುತ್ತೆ, ಆಮೇಲೆ ನಮ್ಮ ಚಿತ್ತ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಇವೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ಮನಸ್ಸು ಆಮೇಲೆ ಬುದ್ಧಿ ಇವೆರಡು ಕಂಟ್ರೋಲ್ ಆಯ್ತಂದರೆ ಆಟೋಮೆಟಿಕ್ಕಾಗಿ ಸತ್ವಗುಣ ಹೆಚ್ಚಾಗುತ್ತೆ. ಸತ್ವಗುಣ ಹೆಚ್ಚಾಯ್ತಂದರೆ ನೀವು ತಪ್ಪು ಕೆಲಸಗಳು ಮಾಡೋದಿಲ್ಲ. ತಪ್ಪು ಕೆಲಸಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ದೋಷಗಳು ಕೆಡೋದಿಲ್ಲ. ದೋಷಗಳು ಕೆಡಲಿಲ್ಲ ಅಂತ ಹೇಳಿದ್ರೆ ದೂಷ್ಯಗಳು ಅಂದರೆ ಧಾತು ಮಲಗಳು ಕೆಡೋದಿಲ್ಲ, ಅದರಿಂದ ರೋಗಗಳು ಬರೋದಿಲ್ಲ. ಸೊ ಈ ರೀತಿ ಮನಸ್ಸು ಕಂಟ್ರೋಲ್ ಆಯ್ತಂದರೆ ಆಟೋಮೆಟಿಕ್ಕಾಗಿ ಶಾರೀರಿಕ ದೋಷಗಳು ಕಂಟ್ರೋಲ್ ಆಗ್ತವೆ. ಕಂಟ್ರೋಲ್ ಆಯ್ತಂದರೆ ಆಟೋಮೆಟಿಕ್ ರೋಗ ಬರೋದಿಲ್ಲ. ಅದಕ್ಕೆ ಆಯುರ್ವೇದದಲ್ಲಿ ಏನು ಹೇಳ್ದಾನೆ, ಪಿತ್ತಂ ಪಂಗು ಕಫಂ ಪಂಗು ಪಂಗವೋ ಮಲಧಾತವ ವಾಯುನ ಎತ್ರ ಗಚ್ಚತಿ ತತ್ರ ಗಚ್ಚತಿ ಮೇಘವತ್. ಪಿತ್ತ, ಕಫ, ಆಮೇಲೆ ಬೇರೆ ಮಲ, ಆಮೇಲೆ ಧಾತು, ಇವೆಲ್ಲಗಳು ಕುಂಟ್ರು. ಇವರೆಲ್ಲರೂ ಯಾರು ಮೇನ್ ಇದ್ರ ಮೂಮೆಂಟ್ ಡ್ರೈವಿಂಗ್ ಫೋರ್ಸ್ ಅಂತ ಹೇಳಿದ್ರೆ ಅದು ವಾತ. ಅದಕ್ಕೆ ವಾಯುನ ಒಂದು ಸಿಮಿಲಿ ಹೇಳ್ತಾನೆ, ವಾಯುನ ಎತ್ರ ಗಚ್ಚತಿ ತತ್ರ ಗಚ್ಚತಿ ಮೇಘವತ್. ವಾಯು ಯಾವ ರೀತಿ, ಗಾಳಿ ಯಾವ ರೀತಿ ಮೋಡಗಳನ್ನು ದಬ್ಬುತ್ತೋ ಅದೇ ರೀತಿ ನಮ್ಮ ದೇಹದಲ್ಲಿ ಎಲ್ಲ ಬೇರೆ ದೋಷಗಳು, ಧಾತು ಆಮೇಲೆ ಮಲಗಳಿಗೆ ಮೂಮೆಂಟ್ ಮಾಡಿಸೋದೇ ವಾತ ದೋಷ. ಅದಕ್ಕೆ ನಾವು ಪ್ರಾಣವಾತ ಕಂಟ್ರೋಲ್ ಆಯ್ತಂದರೆ ಆಟೋಮೆಟಿಕ್ಕಾಗಿ ಬೇರೆ ದೋಷ, ಧಾತು, ಮಲಗಳು ಕಂಟ್ರೋಲ್ ಆಗ್ತವೆ, ರೋಗಗಳು ಕಂಟ್ರೋಲ್ ಆಗಿಬಿಡ್ತವೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ಕಾಗಿ ನೀವು ಪ್ರಾಣಾಯಾಮ ಕರೆಕ್ಟಾಗಿ ಮಾಡ್ತೀರಾ. ಯಾಕಂದರೆ ಪ್ರಾಣಾಯಾಮದಲ್ಲಿ ಅದು ಪ್ರಾಣಾಯಾಮ ಅಂತಂದರೆ ಪ್ರಾಣವಾತದ ಎಕ್ಸಸೈಸ್. ಅದು ಕಂಟ್ರೋಲ್ಡ್ ಬ್ರೀದಿಂಗ್ ಇರುತ್ತೆ ಅದರಲ್ಲಿ. ನಾವೆಲ್ಲಿ ಕಂಟ್ರೋಲ್ ಬ್ರೀದಿಂಗ್ ಮಾಡ್ತೀವಿ? ಸುಸ್ ಅಂತೀವಿ, ಸ್ವಲ್ಪ ಹಿಂಗೆ ಅಂತೀವಿ, ಒಂದು 10 ನಿಮಿಷ ಮಾಡಿಬಿಟ್ಟು ಎದ್ದು ಹೋಗ್ಬಿಡ್ತೀವಿ. ಅದಕ್ಕೆ ಟೈಮ್ ಬೇಕು, ಪೇಷನ್ಸ್ ಬೇಕು. ಅದು ಮಾಡೋದ್ರಿಂದ ನಮ್ಮ ಮೈಂಡ್ ಕಂಟ್ರೋಲ್ ಆಗಿಬಿಟ್ಟು ಶಾರೀರಿಕ ದೋಷ ಕಂಟ್ರೋಲ್ ಆಗಿ ರೋಗಗಳು ಕಂಟ್ರೋಲ್ ಆಗ್ತವೆ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಮತ್ತೇನಾದ್ರು ಮಾಹಿತಿ ಬೇಕಂದರೆ ನನಗೆ ಮೆಸೇಜ್ ಮಾಡಿ. ಧನ್ಯವಾದಗಳು.